ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದೆಯಾ? ಇಲ್ಲಿದೆ ಪರಿಹಾರ. ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರೂಜಿ ಚಿತ್ರಲೋಕದಲ್ಲಿ ಪರಿಹಾರ ಕೊಡ್ತಾ ಇದ್ದೀನಿ. ವೀಕ್ಷಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರೂಜಿ. ಸೊ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಪಿತೃದೋಷದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಪಿತೃದೋಷ ಏನಂತ ಹೇಳಿದ್ರೆ ಹೇಗಾಗತ್ತೆ, ಪಿತೃದೋಷದಿಂದ ಏನೇನು ದುಷ್ಪರಿಣಾಮಗಳಾಗತ್ತೆ, ಪಿತೃದೋಷಕ್ಕೆ ಪರಿಹಾರ ಏನು, ಪಿತೃದೋಷಕ್ಕೆ ಏನೇನು ಮಾಡ್ಬೋದು. ಸೊ ಈ ರೀತಿ ಎಲ್ಲ ಒಂದು ರೆಮಿಡಿನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಪಿತೃದೋಷದ ಬಗ್ಗೆ. ಸೊ ಪಿತೃದೋಷ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಿತೃಗಳಿಂದ, ಪಿತೃ ಅಂತ ಹೇಳಿದ್ರೆ ಹೆಸರಲ್ಲೇ ಗೊತ್ತಾಗತ್ತೆ ನಿಮಗೆ. ಪಿತೃದೋಷ ಅಂತ ಹೇಳಿದ್ರೆ ತಂದೆಯಿಂದ ಬಂದಂಥ ಒಂದು ದೋಷ. ಪಿತೃದೋಷ ಅಂತಂದರೆ ತಾತನಿಂದ ಬಂದಂಥ ದೋಷ. ಪಿತೃದೋಷ ಅಂತ ಹೇಳಿದ್ರೆ ವಂಶದಿಂದ ಬಂದಂಥ ದೋಷ ಅಂತ ಹೇಳ್ತೀವಿ. ಸೊ ಈ ಪಿತೃದೋಷ ಏನಾಗುತ್ತೆ, ಏನು ಪಿತೃದೋಷದ ಕಾರಣ ಏನು, ಈಗ ಹೇಗೆ ಪಿತೃದೋಷ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮ್ಮ ತಂದೆ ಅಥವಾ ನಿಮ್ಮ ಮುತ್ತಾತ, ತಾತ ಪೀಳಿಗೆ ಏನಿದೆಯೋ ಆ ಪೀಳಿಗೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರೇನಾದರೂ ತಪ್ಪು ಮಾಡಿದರೆ, ಈಗ ಹೇಗೆ ತಾತನ ಆಸ್ತಿ ಮೊಮ್ಮಗನಿಗೆ ಬರುತ್ತೋ ಅದೇ ರೀತಿ ತಂದೆ ಮತ್ತು ತಾತನ ಒಂದು ಪಾಪ ಮಕ್ಕಳಿಗೆ ಬರುತ್ತೆ. ಇದೇ ಪಿತೃದೋಷ ಅಂತ ನಾವು ಹೇಳ್ತೀವಿ. ಸೊ ಇದು ನಾನಾ ರೀತಿ ವಿಧವಾದ ಕಾರಣಗಳಿಂದ ಬರ್ಬೋದು. ಪಿತೃದೋಷ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಈಗ ಪಿತೃದೋಷಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾರೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಮನೇಲಿ. ಈಗ ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅವ್ರು ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದಾಗ ಏನಾಗುತ್ತೆ, ಏನೋ ಒಂದು ಅಕಾಲಿಕ ಮೃತ್ಯುವನ್ನು ಹೊಂದಿದ್ರು ಅಂತ ಅಂದ್ಕೊಳ್ಳಿ. ಅಂದರೆ ಮನಸ್ಸಲ್ಲಿ ಆಸೆ ಇರುತ್ತೆ ಮನೆ ಕಟ್ಟಬೇಕು ಅಂತ ಹೇಳಿ, ಅವ್ರು ಅಕಾಲಿಕವಾಗಿ ಸಡನ್ನಾಗಿ ಸತ್ತೋಗ್ಬಿಡ್ತಾರೆ. ಸತ್ತಿರೋ ಆತ್ಮಕ್ಕೆ ಜಸ್ಟ್ ನಾವು 11ನೇ ತಿಥಿ ಏನಿದೆ ಅದನ್ನು ಮಾಡಿಬಿಟ್ಟು ನಾವು ಪೂಜೆ ಮಾಡಿಬಿಟ್ಟು ಕಳಿಸಿದ್ರೆ ಖಂಡಿತ ಅದು ಇದಾಗೋದಿಲ್ಲ. ಅವ್ರು ಯಾವ ನಕ್ಷತ್ರದಲ್ಲಿ ಹೋಗಿದ್ದಾರೆ, ಅವ್ರು ಸತ್ತಿರೋದು ಒಳ್ಳೇದಾ ಕೆಟ್ಟದಾ ಅಂತ ತಿಳ್ಕೊಬೇಕು. ಸೊ ಈಗ ಅವರು ಆ ಥರ ಸತ್ತೋಗ್ಬಿಟ್ರೆ ಏನಾಗುತ್ತೆ, ಇದಕ್ಕೆ ಏನಾಗುತ್ತೆ, ಈ ಥರ ಸತ್ತೋದ್ರೆ ಆತ್ಮಕ್ಕೆ ಶಾಂತಿ ಇರೋದಿಲ್ಲ. ಅತೃಪ್ತ ಆತ್ಮ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವರ ಮನೆಯವ್ರ ಹತ್ರನೇ ಇರುತ್ತೆ, ಅವ್ರ ಮನೆಯವ್ರ ಹತ್ರನೇ ಓಡಾಡ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಅತೃಪ್ತ ಆತ್ಮ ಏನು ಮಾಡುತ್ತೆ, ಅವರ ಒಂದು ದಿನಚರಿ ಕಾರ್ಯಗಳಲ್ಲಿ ತೊಂದರೆ ಮಾಡುತ್ತೆ. ಯಾವ ರೀತಿ ತೊಂದರೆ ಮಾಡುತ್ತೆ, ಕೆಲಸ ಕಾರ್ಯಗಳು ಆಗದೆ ಇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಡಿಲೇ ಮಾಡ್ತಕ್ಕಂಥದ್ದು, ಮದುವೆ ಆಗಲ್ಲ. ಒಂದು ಮನೇಲಿ ಎಷ್ಟೋ ವರ್ಷದಿಂದ ಏನೂ ಆಗಿರುತ್ತೆ, ಮದುವೆ ಆಗಿರಲ್ಲ, ನೋಡಿದ್ರೆ ಪಿತೃದೋಷ ಕಾರಣ ಆಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಪದೇ ಪದೇ. ಯಾಕೆ ಹೆಲ್ತ್ ಇಶ್ಯೂಸ್ ಬರುತ್ತೆ ನೋಡಿದ್ರೆ ಪಿತೃದೋಷ ಇರುತ್ತೆ. ಸೊ ಈ ಒಂದು ಪಿತೃದೋಷದಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಯಾಕೆ ಪಿತೃದೋಷದಿಂದ ಏನಂತಂದರೆ, ಪಿತೃದೋಷಕ್ಕೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಪಿತೃದೇವತೆಗಳು. ಪಿತೃದೇವತೆಗಳು ಅಂತಂದರೆ, ಈಗ ನೋಡಿ, ಯಾಕೆ ವರ್ಷಕ್ಕೊಂದ್ಸರಿ ನಾವು ಪಿತೃಪಕ್ಷಕ್ಕೆ ಎಸ್ಪೆಷಲಿ ನಾವು ಯಾಕೆ ಪಿಂಡ ಬಿಡಬೇಕು, ನಾವು ಯಾಕೆ ದೊಡ್ಡವ್ರಿಗೆ ಪಿಂಡ ಬಿಟ್ಟು ಸತ್ತಿರೋರಿಗೆ ಯಾಕೆ ನಾವು ಪಿಂಡ ಬಿಡಬೇಕು. ಕೆಲವರು ಎಷ್ಟೊಂದು ಜನ ಪಿತೃದೋಷ ಮಾಡೋದೇ ಇಲ್ಲ. ಕೇಳಿದ್ರೆ ಅವ್ರ ಜಾತಕದಲ್ಲಿ ಪಿತೃದೋಷ ಇರುತ್ತೆ, ಅವ್ರಿಗೆ ಏಳಿಗೆ ಆಗ್ತಾ ಇರಲ್ಲ. ಕೇಳಿದ್ರೆ ನಮ್ಮ ಪದ್ಧತಿಲಿ ಇಲ್ಲ ಅಂತ ಹೇಳ್ಬೋದು ಒಂದು. ಇನ್ನೊಂದು ಇಲ್ಲ ಅಂತಂದರೆ, ಪದ್ಧತಿಲಿ ಇದ್ದರೂ ಕೆಲವರು ಫಾಲೋ ಮಾಡಲ್ಲ. ಅಂದರೆ ಸತ್ತಿರೋರಿಗೆ ಏನಾಗುತ್ತೆ ಅಂತಂದರೆ, ಸತ್ತ ತಕ್ಷಣ ಅನ್ನದ್ಋಣ ಮುಗೀತು ಅಂತ ಅಲ್ಲ, ಖಂಡಿತ ಸತ್ರು ಕೂಡ ಅವ್ರಿಗೂ ಕೂಡ ಆತ್ಮಗಳಿಗೂ ಕೂಡ ಅನ್ನದ್ಋಣ ಇದೆ. ಇನ್ನು ಯಾವ ರೀತಿ ಅಂತ ಹೇಳ್ತೀನಿ. ನಾವೇನು ನಮ್ಮ 1 ವರ್ಷ ಇದೆಯಲ್ಲ, ಸತ್ತಿರೋರಿಗೆ ಬರೀ 1 ದಿನ ಅದು. ಆ್ಯಕ್ಚುಲಿ ನಾವು ಬೆಳಗ್ಗೆಯಿಂದ ಬರ್ತೀವಿ, ಸುಸ್ತಾಗಿದ್ದರೆ ಊಟ ಮಾಡ್ತೀವಿ, ಊಟ ಮಾಡಿ ನಾವು ರೆಸ್ಟ್ ಮಾಡ್ತೀವಿ. ಅದೇ ರೀತಿ ಆತ್ಮಗಳು ವರ್ಷಕ್ಕೆ 1 ಸಾರಿ ಬರ್ತವೆ, ಅದು ಪಿತೃಪಕ್ಷಕ್ಕೆ ಬರ್ತವೆ. ಅಮಾವಾಸ್ಯೆ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಗೆ ಬರುತ್ತೆ. ಬಂದಾಗ ನಮ್ಮ ಪದ್ಧತಿ ಏನಿದೆ, ಅವ್ರಿಗೆ ಪಿಂಡ ಬಿಟ್ಟು, ಅವ್ರಿಗೆ ಊಟ ತರ್ಪಣೆ, ತಿಲ ತರ್ಪಣ ಏನಿದೆ ತರ್ಪಣೆ ಬಿಟ್ಟು, ಪಿಂಡ ಬಿಟ್ಟು, ಅವ್ರಿಗೆ ಇಷ್ಟವಾದಂಥ ಊಟ ಹಾಕಿ ಕಳಿಸ್ತಕ್ಕಂಥದ್ದು ಪದ್ಧತಿ ಇದೆ. ಸೊ ಈ ರೀತಿ ಮಾಡಿದ್ರೆ ಯಾಕೆ ಮಾಡಬೇಕು, ಈ ರೀತಿ ಮಾಡಿದಾಗ ಆತ್ಮಗಳು ಸಂತೋಷ ಪಡ್ತವೆ, ನಮ್ಮ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತೆ. ಸೊ ಪಿತೃದೇವತೆಗಳ ಆಶೀರ್ವಾದ ಯಾಕೆ ಬೇಕು ಅಂತ ಹೇಳ್ತೀನಿ ನನಗೆ. ಈಗ ನಾವು ಡೈರೆಕ್ಟಾಗಿ ದೇವ್ರಿಗೆ ಪೂಜೆ ಮಾಡ್ತೀವಿ. ಈಗ ಕೆಲವರು ವಿಷ್ಣು ಪೂಜೆ ಮಾಡ್ಬೋದು, ಕೆಲವರು ಶಿವನ ಪೂಜೆ ಮಾಡ್ಬೋದು, ಕೆಲವರು ಶಕ್ತಿ ಪೂಜೆ ಮಾಡ್ಬೋದು, ಕೆಲವರು ಗಣೇಶನ ಪೂಜೆ ಮಾಡ್ಬೋದು, ಕೆಲವರು ಆಂಜನೇಯ ಸ್ವಾಮಿ ಪೂಜೆ ಮಾಡ್ಬೋದು. ಅಂದರೆ ಇಲ್ಲ ನಾನಾ ರೀತಿ ದೇವ್ರುಗಳಿದೆ. ಸೊ ಈ ರೀತಿ ಪೂಜೆ ಮಾಡಿದ ತಕ್ಷಣ ದೇವ್ರು ತೊಗೊಂಡ್ಬಿಡ್ತಾನ? ಖಂಡಿತ ತೊಗೊಳ್ಳಲ್ಲ. ಪೂಜೆ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನಿಮ್ಮ ಪೂಜೆನ ದೇವರು ತಗೊಳ್ಳೋದೇ ಇಲ್ಲ. ಆ ದೇವ್ರಿಗೆ ನಿಮ್ಮ ಪೂಜೆನ ಹವಿಸ್ ಅಂತ ಹೇಳ್ತಾರಲ್ಲ, ಅಂದರೆ ನೀವು ಮಾಡಿರ್ತಕ್ಕಂಥ ಪೂಜೆ ಆಗಲಿ, ಹೋಮ ಆಗಲಿ, ಇದೆಲ್ಲ ನಿಮ್ಮ ಪಿತೃದೇವತೆಗಳು ತೊಗೊಂಡೋಗಿ ದೇವರಿಗೆ ಕೊಡಬೇಕು.
ಆ ದೇವ್ರಿಗೆ ಪರ್ಟಿಕ್ಯುಲರ್ ಯಾವ ದೇವ್ರಿಗೆ ಸಲ್ಲಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರೋ ಆ ದೇವ್ರಿಗೆ ನಿಮ್ಮ ಪಿತೃದೇವತೆಗಳು ಮೆಸೆಂಜರ್ ಥರ ಕೆಲಸ ಮಾಡ್ತಾರೆ. ಸೊ ಪಿತೃದೇವತೆಗಳ ಆಶೀರ್ವಾದ ಇಲ್ಲದೆ ದೈವನೂ ಕೂಡ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇದ್ದಾಗ ತಂದೆ ತಾಯಿನ ನೋಡ್ಕೊಳ್ಳದೆ ಅನಾಥಾಶ್ರಮಕ್ಕೆ ಸೇರಿಸೋದಾಗಲಿ, ಇನ್ನು ತಂದೆ ತಾಯಿಗೆ ಬೆಲೆ ಕೊಡದೇ ಇರೋದಾಗಲಿ, ತಂದೆ ತಾಯಿಗೆ ಹಿಂಸೆ ಕೊಡೋದಾಗಲಿ ಮಾಡಿ ನನ್ನ ಹತ್ರ ಬಂದು ಪಿತೃದೋಷ ಪೂಜೆ ಅಂತ ಯಾಕೆ ಮಾಡಿಸ್ತೀರಾ? ಯೂಶ್ವಲಾಗಿ ಏನಂತ ಹೇಳ್ತೀನಿ ಅಂತಂದರೆ, ನೀವು ನ್ಯಾಯವಾಗಿದ್ದರೆ ಪಿತೃದೋಷ ಬರೋದೇ ಇಲ್ವಲ್ಲ. ನೀವು ನ್ಯಾಯವಾಗಿ ಇರಬೇಕು. ನ್ಯಾಯವಾಗಿ ಯಾವ ರೀತಿ ಅಂತ ಹೇಳಿದ್ರೆ, ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು, ಅವ್ರಿಗೇನು ಏನು ಮಾತ್ರೆಗಳೇನು ಕೊಡಿಸ್ಬೇಕು ಅದನ್ನು ಕೊಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡಿದ್ರೆ ನಿಮಗೆ ತುಂಬ ಅನುಕೂಲವಾಗಿ ಅವ್ರನ್ನ ಚೆನ್ನಾಗಿ ನೋಡಿದ್ರೆ ಪಿತೃದೇವತೆಗಳ ಆಶೀರ್ವಾದ ಖಂಡಿತ ಸಿಗುತ್ತೆ. ವಯಸ್ಸಾದವರಲ್ಲಿ ಶನಿದೇವರು ಇರ್ತಾನೆ. ಎಸ್ಪೆಷಲಿ ಹೇಳಬೇಕಂದ್ರೆ ವಯಸ್ಸಾಗಿರೋರಿಗೆ ಹಿಂಸೆ ಕೊಟ್ಟರೆ ಶನಿದೇವರು ಆಟೋಮೆಟಿಕ್ಕಾಗಿ ಕೋಪ ಮಾಡ್ತಾನೆ. ಶನಿದೇವರು ಪಿತೃದೋಷಗಳನ್ನ ನಿಮ್ಗೆ ಇನ್ನೂ ಕಠಿಣವಾಗಿ ಕಷ್ಟಗಳನ್ನ ಕೊಡ್ತಾನೆ. ಸೊ ನಾನೇನಂತ ಹೇಳ್ತೀನಿ ಅಂದರೆ, ಈ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರು ಇರೋವ್ರಿಗೂ ಚೆನ್ನಾಗಿ ಊಟ ಹಾಕಿ, ಪಿತೃದು ಏನು ಕಾರ್ಯ ಇದೆ ವರ್ಷ ಅದನ್ನು ಮಾಡಿ. ಸೊ ಪಿತೃ ಕಾರ್ಯ ಮಾಡೋದು ಒಂದರಿಂದನೇ ಪಿತೃದೋಷ ಪರಿಹಾರ ಆಗತ್ತಾ? ಇಲ್ಲ. ಪಿಂಡ ಬಿಟ್ಟು ತರ್ಪಣ ಬಿಟ್ಟರೆ ಅದರಲ್ಲೇ ಪಿತೃದೋಷ ಪರಿಹಾರ ಆಗೋದಿಲ್ಲ. ಪಿತೃದೋಷಕ್ಕೆ ಏನಾಗುತ್ತೆ ಅಂತಂದರೆ, ನಾವು ಪ್ರೇತ ಸಂಸ್ಕಾರ ಮೋಕ್ಷನಾರಾಯಣ ಬಲಿ ಅಂತ ಪೂಜೆ ಮಾಡ್ತೀವಿ. ಪ್ರೇತ ಸಂಸ್ಕಾರ ಮೋಕ್ಷನಾರಾಯಣ ಬಲಿ ಅಂತಂದರೆ ಅತೃಪ್ತ ಆತ್ಮಗಳಿಗೆ ಏನು ಆತ್ಮಕ್ಕೆ ಶಾಂತಿ ಇರೋದಿಲ್ವೋ ಆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂತ ಹೇಳಿ ಪ್ರೇತ ಸಂಸ್ಕಾರ ಅಂತ ಹೇಳ್ತೀವಿ. ಸಂಸ್ಕಾರ ಅಂತಂದರೆ ಸತ್ತಿರೋ ಆತ್ಮಕ್ಕೆ ಹೇಗೆ ನಾವು ಸುಡ್ತೀವೋ ಆ ರೀತಿ ಒಂದು ಹಿಟ್ಟಲ್ಲಿ ಒಂದು ಗೊಂಬೆ ಮಾಡಿಕೊಂಡು ಅದನ್ನು ನಾವು ಸುಡ್ತೀವಿ. ಇದನ್ನು ಪ್ರೇತ ಸಂಸ್ಕಾರ ಅಂತ ಹೇಳ್ತೀವಿ ನಾವು ಪೂಜೆ ಮಾಡಬೇಕಾದ್ರೆ. ನೆಕ್ಸ್ಟು ಮೋಕ್ಷ ನಾರಾಯಣ ಬಲಿ ಅಂತ ಹೇಳ್ತೀವಿ. ಮೋಕ್ಷ ನಾರಾಯಣ ಬಲಿ ಏನಪ್ಪ ಅಂತ ಹೇಳಿದ್ರೆ, ನಾರಾಯಣ ಬಲಿ ಪೂಜೆ ಏನಂತಂದರೆ, ನಾರಾಯಣರಿಗೆ ನಾವು ಹೋಮನ ಮಾಡ್ತೀವಿ. 108 ಸರಿ ಮಾಡ್ತೀವಿ, 1008 ಸರಿ ಮಾಡ್ತೀವಿ, 1,08 ಸರಿ ಹೋಮ ಮಾಡ್ತೀವಿ. ಸೊ ನಾರಾಯಣರಲ್ಲಿ ನಾವು ಹೋಮ ಮಾಡಿ ಈ ಆತ್ಮಕ್ಕೆ, ಇವರ ಒಂದು ಫ್ಯಾಮಿಲಿಗೆ ಏನು ಪಿತೃದೋಷ ಅಂಟಿದೆ ಇದು ಪರಿಹಾರ ಆಗ್ಲಪ್ಪ ಅಂಥೇಳಿ ನಾವು ಇದಕ್ಕೆ ಪ್ರೇತ ಸಂಸ್ಕಾರ ಮೋಕ್ಷ ನಾರಾಯಣ ಬಲಿ ಅಂತ ಹೋಮ ಮಾಡ್ತೀವಿ. ತುಂಬ ಕಠಿಣವಾಗಿದ್ದರೆ, ಪಿತೃದೋಷ ತುಂಬ ಸ್ಟ್ರಾಂಗ್ ಆಗಿದ್ದರೆ, ಪಿತೃದೋಷ ನಾರ್ಮಲ್ ಆಗಿದೆ, ಇದು ನಿಮ್ಮ ಕೈಲೇ ಪರಿಹಾರ ಆಗುತ್ತೆ ಅಂತ ಇದ್ದರೆ ಇದಕ್ಕೇನು ಮಾಡ್ಬೋದು? ಪಿತೃ ಅಂತ ಹೇಳಿದ್ರೆ ಸಹಜವಾಗಿ ಸೂರ್ಯ ಗ್ರಹ ಬರುತ್ತೆ. ದಿನ ಎದ್ದು ಸೂರ್ಯನಿಗೆ ಆದಿತ್ಯ ಹೃದಯ ಸ್ತೋತ್ರಂ ಅಂತ ಸಿಗುತ್ತೆ ನಿಮಗೆ. ಈ ಆದಿತ್ಯ ಹೃದಯ ಸ್ತೋತ್ರಮ್ನ ನೀವು ಕೇಳಬೇಕು. ಅಟ್ಲೀಸ್ಟು ಜಪ ಮಾಡೋದಕ್ಕೆ ಮಂತ್ರ ಸ್ಪಷ್ಟನೆ ಬರೋದಿಲ್ಲ ಅಂತ ಹೇಳಿದ್ರೆ ಜಪ ಅಟ್ಲೀಸ್ಟ್ ಕೇಳ್ಬೋದು. ಆದಿತ್ಯ ಹೃದಯ ಸ್ತೋತ್ರಂ 12 ಲೈನ್ಸ್ ಇದೆ. ಅದನ್ನು ಕೇಳಿಕೊಂಡು ಸೂರ್ಯನಿಗೆ ಡೈಲಿ ಬೆಳಗ್ಗೆ ಎದ್ದು ಓಂ ಆದಿತ್ಯ ವಿದ್ಮಹೆ ಮಾರ್ತಾಂಡಯ ಧಿಮಹೆ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ ಈ ಮಂತ್ರನ 28 ಬಾರಿ ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ, ಒಂದು ಲೋಟದಲ್ಲಿ ನೀರು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಅಕ್ಕಿ ಕಾಳು ಹಾಕಿ, ಒಂದು ಹೂವು ಹಾಕ್ಬಿಟ್ಟು ಸೂರ್ಯನಿಗೆ ಇದನ್ನು ತೋರಿಸ್ಬಿಟ್ಟು ಈ ಸೂರ್ಯಗಾಯತ್ರಿ ಮಂತ್ರ ಹೇಳಿ ಅದನ್ನು ಆ ನೀರನ್ನ ಕೆಳಗಡೆ ಬಿಡ್ತಕ್ಕಂಥದ್ದು ಮಾಡಬೇಕು. ಈ ರೀತಿ ಎಷ್ಟು ದಿನ ಮಾಡಬೇಕು? 48 ದಿನ ಮಾಡಬೇಕು. ಇದರಿಂದ ನಿಮಗೆ ಪಿತೃದೋಷ ಚೆನ್ನಾಗಾಗಿ ನಿಮಗೆ ಅನುಕೂಲ ಆದರೆ ಡೈಲಿ ಕೂಡ ಮಾಡ್ಬೋದು, ತುಂಬ ಅನುಕೂಲ ಆಗುತ್ತೆ. ಪಿತೃದೋಷಕ್ಕೆ ಒಂದು ಉಪಾಯ. ಮತ್ತು ಪಿತೃದೋಷಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟನ್ನ ತೊಗೊಂಡು ಒಂದು kg ಗೋಧಿ ಹಿಟ್ಟು ತೊಗೊಂಡು ಉಂಡೆನ ಮಾಡಿಕೊಂಡು ಎಲ್ಲಿ ನದಿಯಲ್ಲಿ ಮೀನುಗಳಿರುತ್ತೋ ಅಲ್ಲಿ ಭಾನುವಾರ ಹೋಗಿ ಗೋಧಿ ಹಿಟ್ಟಿನ ಉಂಡೆನ ಅಲ್ಲಿ ಮೀನುಗಳಿಗೆ ಕೊಟ್ಟರೂ ಕೂಡ ಪಿತೃದೋಷ ಕಮ್ಮಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದ್ರ ಜೊತೆಗೆ ಇನ್ನೂ ಪಿತೃದೋಷಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಭಾನುವಾರ ಇದನ್ನು ನಾಯಿಗೆ ಮತ್ತು ಕಾಗೆಗೆ ಊಟ ಹಾಕೋದ್ರಿಂದ ಕೂಡ ಪಿತೃದೋಷ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ರೀತಿ ಸುಲಭವಾದ ಉಪಾಯನ ಪಿತೃದೋಷಕ್ಕೆ ಮಾಡ್ಕೊಳ್ಳಿ, ಪಿತೃದೋಷ ಕಮ್ಮಿ ಆಗುತ್ತೆ. ಪಿತೃದೋಷ ಇನ್ಕೆ ಸಿವಿಯರಿಟಿ ಲೆವೆಲ್ ತುಂಬ ಜಾಸ್ತಿ ಇತ್ತು ಅಂದಾಗ ಆಗ ನಾವು ಪ್ರೇತ ಸಂಸ್ಕಾರ ಮೋಕ್ಷನಾರಾಯಣ ಬಲಿ ಅಂತ ಮಾಡಬೇಕಾಗತ್ತೆ. ಅಂದರೆ ಜಾತಕ ಯಾವ ರೀತಿ ಇದೆ, ಏನು ಪಿತೃದೋಷ ಬಂದಿದೆ, ಪಿತೃದೋಷಲ್ಲಿ ತುಂಬ ಥರ ಇದೆ. ಪಿತೃದೋಷ ಇದೆ, ಮಾತೃದೋಷ ಇದೆ, ಭ್ರಾತೃದೋಷ ಇದೆ, ಈ ರೀತಿ ಸಿಕ್ಕಾಪಟ್ಟೆ ದೋಷಗಳಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ಯಾವ ಥರ ಪಿತೃದೋಷ ಆಗಿದೆ, ಅದಕ್ಕೆ ಏನು ಮಾಡಬೇಕು ಅಂತೇಳಿ ನೋಡಿ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋನ ನಿಮಗೆ ಪಿತೃದೋಷದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.